ಪ್ರಾರ್ಥನೆ ಏನಪ್ಪ ಅಂದರೆ ನಮ್ಮ ಇಮೋಷ್ನಲ್ ಹೀಲಿಂಗ್ ಕುರಿತಾಗಿ, ನಮ್ಮ ಮಾನಸಿಕವಾದಂಥ ಸ್ವಸ್ಥತೆ ಕುರಿತಾಗಿ. ಸೊ ಅನೇಕರು ಒಂದು ಮಾನಸಿಕವಾದಂಥ ಅಸ್ವಸ್ಥತೆಯಲ್ಲಿ ಜೀವಿಸ್ತಾ ಇದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಈ ವಾಕ್ಯಗಳನ್ನು ಕೇಳುವಾಗ ನಿಮಗೆ ಅನಿಸ್ತದೆ, ನನ್ನ ಪ್ರಾಣದಲ್ಲಿ, ನನ್ನ ಮನಸ್ಸಿನಲ್ಲಿ ಎಷ್ಟೊಂದು ರೀತಿಯಾದಂಥ ಅನಾರೋಗ್ಯ ಇದೆ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ದಯಮಾಡಿ ಗಮನ ಕೊಟ್ಟು ಕೇಳಿಸ್ಕೊಡ್ರಿ. ನೀವು ಯಾವಾಗ ಸತ್ಯವನ್ನು ಕೇಳಿಸ್ಕೊತಾ ಇದ್ದೀರಲ್ಲ, ಆವಾಗಲೇ ನಿಮಗೆ ಬಿಡುಗಡೆ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಸಲ ನಾವು ಸ್ಪಿರಿಟ್ ಮೇಲೆ ಭಾಳ ಫೋಕಸ್ ಮಾಡ್ತೇವೆ, ಆಮೇಲೆ ಶರೀರದ ಆರೋಗ್ಯದ ಮೇಲೆ ಭಾಳ ಫೋಕಸ್ ಮಾಡ್ತೇವೆ, ಆದರೆ ನಮ್ಮ ಪ್ರಾಣ ಅದು ನಾವು ನೆಗ್ಲೆಕ್ಟ್ ಮಾಡ್ತೇವೆ. ಅದಕ್ಕಾಗಿ ಸೈತಾನನು ಎಮೋಷ್ನಲ್ ಅತ್ಯಾಚಾರ ಮಾಡ್ತಾನೆ. ಏನು ಮಾಡ್ತಾನೆ ಹೇಳ್ರಿ, ಏನು ಮಾಡ್ತಾನೆ? ಇಮೋಷ್ನಲ್ ಅತ್ಯಾಚಾರ ಮಾಡ್ತಾನೆ. ಸೊ ಈ ಭಾವನೆಗಳು ಹೇಗೆ ನಮ್ಮನ್ನು ಇಂಪ್ಯಾಕ್ಟ್ ಮಾಡುವಂಥದ್ದಾಗಿದೆ, ನಮ್ಮ ಮನಸ್ಸು, ನಮ್ಮ ಭಾವನೆಗಳು, ನಮ್ಮ ಇಚ್ಛೆಗಳು, ಇದು ಹೇಗೆ ನಾವು ದೇವರಲ್ಲಿ ಮುಂದೆ ಹೋಗದ ಹಾಗೆ, ಬೆಳೆಯದ ಹಾಗೆ ಅದನ್ನು ಹೇಗೆ ತಡೆ ಹಿಡಿತದೆ, ಮತ್ತು ಅದನ್ನು ಬಿಡುಗಡೆ ಆದಾಗ ದೇವರ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಹೇಗೆ ಫ್ಲೋ ಆಗುವಂಥದ್ದಾಗಿದೆ ಅನ್ನುವುದಾಗಿ ನಾವು ನೋಡಿಕೊಳ್ಳೋಣ. ಸೊ ಇದು ಮೆಸೇಜಿನ ಒಂದು ಸಂದೇಶ ಏನಿರ್ತದೆ ಅಂತಂದರೆ ಸೋಲ್ ಟೈ. ಎಲ್ಲರೂ ಹೇಳಿ ಸೋಲ್ ಟೈ, ಎಲ್ಲರೂ ಹೇಳಿ ಸೋಲ್ ಟೈ. ಹಲ್ಲೆಲೂಯಾ. ಈ ಸೋಲ್ ಟೈ ಅಂದರೆ ಏನು, ಈ ಸೋಲ್ ಟೈ ಅಂದರೆ ಏನು, ಹೇಗೆ ಅದು ನಮ್ಮನ್ನು ಬಂಧನದಲ್ಲಿಡುವಂಥದ್ದಾಗಿದೆ ಅನ್ನುವಂಥ ಸಂಗತಿಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಸೋಲ್ ಟೈ ಅಂದರೆ ಏನು? ಪ್ರಾಣ ಬಂಧನ. ಸೋಲ್ ಟೈ ಅಂತಂದರೆ ಪ್ರಾಣ ಬಂಧನ. ನಾವು ಅನೇಕ ರೀತಿಯಾದಂಥ ಬಂಧನಗಳನ್ನು ನೋಡಿದ್ದೀವಿ, ಆದರೆ ಇದೇನಪ್ಪ ಪ್ರಾಣ ಬಂಧನ? ಹಲ್ಲೆಲೂಯಾ. ಸೊ ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಪ್ರಾಣ ಬಂಧನ ಇದ್ದಾಗ ಒಬ್ಬ ವ್ಯಕ್ತಿಯಲ್ಲಿ ಏನೇನು ನಡೀತದೆ, ಪ್ರಾಣ ಬಂಧನದಲ್ಲಿದ್ದಾಗ ಒಬ್ಬ ವ್ಯಕ್ತಿ ಏನೆಲ್ಲ ಆತನು ಮಾಡುತ್ತಾನೆ ಅನ್ನುವಂಥ ಸಂಗತಿಗಳು ನಾವು ನೋಡಲಿಕ್ಕಿದ್ದೇವೆ. ಹಲ್ಲೆಲೂಯಾ. ಆದಿಕಾಂಡ 44ನೇ ಅಧ್ಯಾಯ 30-31ನೇ ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 44ನೇ ಅಧ್ಯಾಯ 30-31ನೇ ಅಧ್ಯಾಯವನ್ನು ಓದಿಕೊಳ್ಳೋಣ. ನಮ್ಮ ತಂದೆಯ ಪ್ರಾಣವು ಇವನ ಪ್ರಾಣವು ಒಂದೇ ಆಗಿರುವುದರಿಂದ ನಾನು ನಿನ್ನ ಸೇವಕನಾದ ನನ್ನ ತಂದೆಯ ಬಳಿಗೆ ಸೇರಿದಾಗ ಈ ಹುಡುಗನು ನನ್ನ ಸಂಗಡ ಇಲ್ಲದೆ ಹೋದರೆ ಹುಡುಗನು ಬರಲಿಲ್ಲವೆಂದು ಅವನು ತಿಳಿದ ಕೂಡಲೇ ಸಾಯುವನು. ಓಕೆ. ಸೋಲ್ ಟೈ ಅಂದರೆ ಏನು? ಪ್ರಾಣ ಬಂಧನ ಅಂದರೆ ಏನು ಅಂತಂದರೆ, ಪ್ರಾಣ ಅಂದರೆ ಅದರಲ್ಲಿ 3 ಭಾಗ ಇದೆ. ನಮ್ಮ ಮನಸ್ಸು, ನಮ್ಮ ಇಚ್ಛೆ, ನಮ್ಮ ಭಾವನೆಗಳು. ಯಾವಾಗ ನಾವು ಪ್ರಾಣ ಬಂಧನದಲ್ಲಿರ್ತೇವೋ ನಮ್ಮ ಇಮೋಷನ್ಸ್ ರಾಂಗ್ ಆಗಿರ್ತದೆ, ನಮ್ಮ ಸಂಬಂಧಗಳು ತಪ್ಪಾಗಿರ್ತದೆ, ನಾವು ಮಾಡುವಂಥ ನಿರ್ಧಾರಗಳು ತಪ್ಪಾಗಿರ್ತದೆ. ಯಾಕೆ? ಆ ಪ್ರಾಣ ಬಂಧನ ಯಾರ ಜೊತೆಗಿರ್ತದೋ ಆ ವ್ಯಕ್ತಿಯ ಇಂಪ್ಯಾಕ್ಟಲ್ಲಿ, ಆ ವ್ಯಕ್ತಿಯ ಇನ್ಫ್ಲೂಯೆನ್ಸಲ್ಲಿ ನಾವು ನಿರ್ಧಾರ ಮಾಡ್ತಾ ಇರ್ತೀವಿ, ನಾವು ಯೋಚನೆ ಮಾಡ್ತಾ ಇರ್ತೀವಿ, ನಾವು ಆ ಭಾವನೆಗಳಲ್ಲಿ ಹೋಗ್ತಾ ಇರ್ತೀವಿ. ಓಕೆ. ಇದರಲ್ಲಿ ಒಳ್ಳೆಯ ಪ್ರಾಣ ಬಂಧನ ಕೂಡ ಇದೆ, ಕೆಟ್ಟಾದ ಪ್ರಾಣ ಬಂಧನ ಇದೆ. ಅಂದರೆ ಗುಡ್ ಸೋಲ್ ಟೈ, ಬ್ಯಾಡ್ ಸೋಲ್ ಟೈ. ಅಂದರೆ ತಪ್ಪಾದ ಒಂದು ಪ್ರಾಣ ಬಂಧನ ಇದೆ, ಹಾಗೆ ಸರಿಯಾದ ಒಂದು ಪ್ರಾಣ ಬಂಧನ ಇದೆ. ಓಕೆ. ಈ ಪ್ರಾಣ ಬಂಧನ ಅಂದರೆ ಏನು ಅಂತಂದರೆ, ಸೋಲ್ ಟೈಸ್ ಆರ್ ಫಾರ್ಮ್ಡ್ ವೆನ್ 2 or more ಪರ್ಸನ್ ಬಿಕಮ್ ಬೌಂಡೆಡ್ ಟುಗೆದರ್ ಇನ್ ದ ರೆಲ್ಮ್ ಆಫ್ ದ ಸೋಲ್. ಅಂದರೆ ವ್ಯಕ್ತಿಗಳ ಪ್ರಾಣ ಅದು ಒಂದಾಗುವಂಥದ್ದಾಗಿದೆ. ಇಬ್ಬರ ವ್ಯಕ್ತಿಗಳ ಪ್ರಾಣದ ಅಟ್ಯಾಚ್ ಆಗಿ ಅವರ ಮನಸ್ಸು, ಅವರ ಭಾವನೆ, ಅವರ ಚಿತ್ತ ಅದು ಒಂದಾಗುವಂಥದ್ದಾಗಿದೆ. ಅದು ಪ್ರಾಣ ಬಂಧನ ತಂದೆ ಮತ್ತು ಮಕ್ಕಳ ನಡುವೆ ಇರ್ಬೋದು, ಗಂಡ ಹೆಂಡತಿಯ ಮಧ್ಯೆ ಇರ್ಬೋದು, ಮತ್ತು ಸಂಬಂಧಿಕರು, ಸ್ನೇಹಿತರು. ಈ ಪ್ರಾಣ ಬಂಧನ ಅದು ಒಂದು ಲಿಮಿಟಲ್ಲಿ ಇದ್ದಾಗ ಅದು ಒಳ್ಳೆಯದಾಗಿರ್ತದೆ. ಅದು ಲಿಮಿಟ್ ಮೀರಿ ಹೋಯಿತು ಅಂತಂದರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತದೆ, ನಕಾರಾತ್ಮಕವಾಗಿ ಇಂಪ್ಯಾಕ್ಟ್ ಆಗುವಂಥದ್ದಾಗಿದೆ. ಹಲ್ಲೆಲೂಯಾ. ಸೊ ಗಮನ ಕೊಟ್ಟು ಕೇಳಿಸ್ಕೊಡ್ರಿ. ಈ ಎಲ್ಲ ಸಮಸ್ಯೆಗಳಿಗೆ ಪ್ರಾಬ್ಲಮ್ ಏನು ಗೊತ್ತಾ? ನಮ್ಮ ರಿಲೇಷನ್ಶಿಪ್, ಸಂಬಂಧಗಳು. ಹೇಳಿ, ಸಂಬಂಧಗಳು. ಲೋಕದಲ್ಲಿ ಮೊಟ್ಟ ಮೊದಲನೇದಾಗಿ ಪ್ರಾಬ್ಲಮ್ ಯಾವಾಗ ಸ್ಟಾರ್ಟ್ ಆಯಿತು? ಆದಾಮನು ದೇವರೊಟ್ಟಿಗೆ ಸಂಬಂಧವನ್ನು ಕಳೆದುಕೊಂಡಾಗ. ಯಾವಾಗ ಆದಾಮನು ದೇವರೊಟ್ಟಿಗೆ ಸಂಬಂಧವನ್ನು ಕಳೆದುಕೊಂಡ, ಅವಾಗ ತನ್ನ ಹೆಂಡತಿಯ ಜೊತೆಗೆ ಸಂಬಂಧ ಅದು ರಿಯಲ್ ಆಗಿ ಇರಲಿಲ್ಲ, ಎಮೋಷ್ನಲ್ ಆಗಿತ್ತು, ಸೋಲಿಶ್ ಆಗಿತ್ತು. ಹಲ್ಲೆಲೂಯಾ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತದು ಪ್ರಾಬ್ಲಮ್. ಸೊ ಇವತ್ತು ಕೂಡ ಸಂಬಂಧಗಳದು ಸ್ಪಿರಿಟ್ ಟು ಸ್ಪಿರಿಟ್ ಕನೆಕ್ಟ್ ಇರಲಿಲ್ಲ,
ಬರೀ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇತ್ತು ಅಂತಂದರೆ ಆ ಸಂಬಂಧಗಳು ನೆಲೆಗೊಳ್ಳಂಗಿಲ್ಲ. ಅದು ನಮಗೆ ನೆಗೆಟಿವ್ ಇಂಪ್ಯಾಕ್ಟನ್ನು ಬಿದ್ದು ನಮ್ಮ ಲೈಫನ್ನು ಡೆಸ್ಟ್ರಾಯ್ ಮಾಡುವಂಥದ್ದಾಗಿದೆ, ನಮ್ಮ ಕುಟುಂಬವನ್ನು ಹಾಳು ಮಾಡುವಂಥದ್ದಾಗಿದೆ. ಅದಕ್ಕಾಗಿ ಇಬ್ಬ ವ್ಯಕ್ತಿಗಳು ಅವರು ಮನಸ್ಸು ಪ್ರಾಣ ಬಂಧನದಲ್ಲಿ ಬರುವಾಗ ಅವರ ಮನಸ್ಸು ಇನ್ವಾಲ್ವ್ ಆಗಿರ್ತದೆ, ಅವರ ಭಾವನೆಗಳು ಇನ್ವಾಲ್ವ್ ಆಗಿರ್ತದೆ, ಅವರ ಇಚ್ಛೆಗಳು ಇನ್ವಾಲ್ವ್ ಆಗಿರ್ತದೆ. ಓಕೆ, ಇಲ್ಲಿ ಯಾಕೋಬನು ಮತ್ತು ಬೆಂಜಮಿನ್ ನಡುವೆ ಒಂದು ಪ್ರಾಣ ಬಂಧನ ಇದೆ. ಇದು ಒಳ್ಳೆಯ ರೀತಿಯಾದಂಥ ಪ್ರಾಣ ಬಂಧನೆ. ಆದರೆ ಬೈಬಲ್ ಹೇಳುತ್ತದೆ ಅವನು ಒಂದು ವೇಳೆ ಬರಲಿಲ್ಲ ಅಂತಂದ್ರೆ ಯಾಕೋಬನು ಸತ್ತು ಹೋಗ್ತಾನೆ. ಅಲ್ಲಿ ಹೇಳ್ತಾ ಇದೆ, ಯಾಕಂದ್ರೆ ಅವನ ಪ್ರಾಣ ಇವನ ಪ್ರಾಣ ಏನಾಗಿದೆ ಅಂತೆ, ಒಂದಾಗಿದೆ. ಒಂದು ವೇಳೆ ಯಾಕೋಬನು ಬೆಂಜಮಿನನ್ನು ಕಾಣಲಿಲ್ಲ ಅಂತಂದ್ರೆ ನಾನು ಸತ್ತೇ ಹೋಗ್ಬಿಡ್ತೇನೆ ಅಂದ್ರೆ ಅವನು ಒಂದು ಪ್ರಾಣ ಬಂಧನದಲ್ಲಿದ್ದ, ಒಂದು ಸೋಲ್ ಟೈಯಲ್ಲಿ ಇದ್ದ ಅವನು. ಇನ್ನೂ ಒಂದು ನಾವು ಎಕ್ಸಾಂಪಲ್ ನೋಡ್ತೇವೆ, ದಾವೀದನು ಮತ್ತು ಯೋನಾತನನು. ಇದು ಒಳ್ಳೆಯ ಒಂದು ಸೋಲ್ ಟೈ ಆಗಿತ್ತು, ಇದು ಸ್ನೇಹಿತರ ಫ್ರೆಂಡ್ಸ್ ಒಂದು ಸೋಲ್ ಟೈ ಆಗಿತ್ತು. ನೋಡ್ರಿ, ಮೊದಲನೇ ಸಮುವೇಲ 18ನೇ ಅಧ್ಯಾಯ ತೆಗಿರಿ. ಮೊದಲನೇ ಸಮುವೇಲ 18ನೇ ಅಧ್ಯಾಯ. ಮೊದಲನೇ ಸಮುವೇಲ 18ನೇ ಅಧ್ಯಾಯ ಮೊದಲನೇ ವಚನ. ದಾವೀದನು ಸೌಲನೊಡನೆ ಮಾತಾಡಿ ತೀರಿಸಿದ ಮೇಲೆ ಯೋನಾತನನ ಪ್ರಾಣವು ದಾವೀದನ ಪ್ರಾಣದೊಡನೆ ಒಂದಾಯಿತು. ನನ್ನ ಹಿಂದೆ ಹೇಳ್ರಿ, ಯೋನಾತನ ಪ್ರಾಣವು ದಾವೀದನ ಪ್ರಾಣದೊಡನೆ ಒಂದಾಯಿತು. ಓಕೆ, ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸತೊಡಗಿದನು. ಹಲ್ಲೆಲೂಯಾ. ಇದು ಒಂದು ಒಳ್ಳೆ ಸೋಲ್ ಟೈ ಆಗಿದೆ, ಒಳ್ಳೆ ಪ್ರಾಣ ಬಂಧನ ಆಗಿದೆ. ಯಾವಾಗ ಇವರಿಬ್ಬರ ನಡುವೆ ಒಂದು ಪ್ರಾಣ ಬಂಧನ ಆಗ್ತದೋ ಆವಾಗ ದಾವೀದನು ಅವನನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸತೊಡಗಿದನಂತೆ. ಆದರೆ ಯಾಕೋಬನ ಮತ್ತು ಅವನ ಮಗನಾದ ಬೆಂಜಮಿನ ಪ್ರಾಣ ಬಂಧನ ಹೇಗಿತ್ತು ಅಂದರೆ, ಒಂದು ವೇಳೆ ನನ್ನ ಮಗನು ಕಾಣದೇ ಇದ್ದರೆ ನಾನು ಸತ್ತು ಹೋಗ್ಬಿಡ್ತೇನೆ. ಅದು ರಾಂಗ್ ಒಂದು ಸೋಲ್ ಟೈ ಆಗಿತ್ತು. ಹಲ್ಲೆಲೂಯಾ. ಅದಕ್ಕೆ ನಾವು ಇವತ್ತು ನೀವೆಲ್ಲ ಕೇಳ್ತಾ ಇರುವುದು ಈ ಮನಸ್ಸು, ಇಚ್ಛೆ, ಭಾವನೆಗಳ ಕುರಿತಾಗಿ. ಅನೇಕರು ಭಾವನೆಗಳಲ್ಲಿ ಹರ್ಟ್ ಆಗಿ, ಮನಸ್ಸಲ್ಲಿ ಹರ್ಟ್ ಆಗಿ, ಅಲ್ಲಿ ಉಂಡಾಗಿ ಸೈತಾನನಿಗೆ ಅವರು ಅವಕಾಶ ಕೊಟ್ಟು ಅವರು ಮಾಡುವಂಥ ಯೋಚನೆಗಳು, ಅವರು ಮಾತನಾಡುವಂಥದ್ದು, ಅವ್ರ ಬಿಹೇವಿಯರ್ಗಳು ಎಲ್ಲವೂ ಬದಲಾವಣೆ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆಂದರೆ ಸೈತಾನನು ಮೊದಲು ಬರುವಂಥದ್ದೇ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಭಾವನೆಗಳಲ್ಲಿ. ಅದಕ್ಕಾಗಿ ಈ ಸೋಲ್ ಟೈ ಇದ್ದಾಗ ಏನಾಗ್ತದೆ, ಒಂದು ರಾಂಗ್ ಸೋಲ್ ಟೈ ಇದ್ದಾಗ ಏನಾಗ್ತದೆ ಅಂತ ನಾವು ನೋಡುವಾಗ 8 ಕಾರ್ಯಗಳಿದೆ ಸೋಲ್ ಟೈ. 8 ಕಾರ್ಯದಿಂದ ಅದು ಆಗುವಂಥದ್ದಾಗಿದೆ. ಆದರೆ ನಾನು ಬರೀ 4 ಅಥವಾ 5 ನಾನು ಹೇಳ್ತೇನೆ. ಮೊದಲನೇದಾಗಿ ಫಾರ್ನಿಕೇಶನ್ ಅಂತಂದರೆ ಮದುವೆಯ ಸಂಬಂಧದ ಆ ಕಡೆ ಲೈಂಗಿಕ ಕ್ರಿಯೆ ಮಾಡುವಂಥದ್ದು. ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಪ್ರಾಣ ಬಂಧನ ಹೇಗೆ ಆಗ್ತದಂದ್ರೆ, ಮದುವೆಯ ಆ ಕಡೆ ಅಂದರೆ ಮದುವೆ ಆಗದೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಳ್ಳುವಂಥದ್ದು, ಅಥವಾ ಮದುವೆ ಆದರೂ ಕೂಡ ಬೇರೆಯೊಬ್ಬರ ಜೊತೆ ಅಕ್ರಮವಾದ ಸಂಬಂಧವನ್ನು ಇಟ್ಟುಕೊಳ್ಳುವಾಗ ಆ ಪ್ರಾಣ ಬಂಧನಕ್ಕೆ ಬರ್ತಾರೆ. ಬೈಬಲ್ ಹೇಳ್ತದೆ ಅಂಥ ಕೆಲಸ ಅಂದರೆ ವ್ಯಭಿಚಾರ ಮಾಡುವವನ ಮನಸ್ಸು ಮಂಕಾಗಿರ್ತದೆ. ಹೋದ್ರೆ ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 32ನೇ ವಚನ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 32ನೇ ವಚನ. ವ್ಯಭಿಚಾರಿಯು ಕೇವಲ ಬುದ್ಧಿಶೂನ್ಯನು ಇಂಥ ಕಾರ್ಯವನ್ನು ಮಾಡುವವನು ತನ್ನನ್ನೇ ನಾಶಪಡಿಸಿಕೊಳ್ಳುವನು. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ ಅಡಲ್ಟ್ರಿ, ವ್ಯಭಿಚಾರ ಅನ್ನುವಂಥದ್ದು ಅವನ ಮನಸ್ಸನ್ನು ಕಂಪ್ಲೀಟ್ ಆಗಿ ನಿಲ್ ಮಾಡಿಬಿಡುವಂಥದ್ದಾಗಿದೆ, ಶೂನ್ಯ ಮಾಡ್ತದೆ. ಅವನು ಏನು ಯೋಚನೆ ಮಾಡ್ತಾನೆ, ಅವನು ಏನು ಬಿಹೇವ್ ಮಾಡ್ತಾನೆ, ಅದು ಎಲ್ಲ ಕಂಪ್ಲೀಟ್ ಆಗಿ ಕರಪ್ಟ್ ಆಗಿಬಿಡ್ತದೆ. ಅದು ಎಲ್ಲಿ ಕಾರ್ಯ ಆಗ್ತಾ ಇದೆ? ಅದು ಮನಸ್ಸಿನಲ್ಲಿ. ಅವ್ರು ಅನ್ಕೋತಾ ಇದ್ದಾರೆ ಬರೀ ನಾವು ದೇಹಕ್ಕೆ ಸೇರ್ತಾ ಇದೀವಿ ಅಂತ ಹೇಳಿ. ಬಟ್ ನೀವು ಯಾವಾಗ ದೇಹಕ್ಕೆ ಅವ್ರು ಸೇರಿ ಬರ್ತಾರೋ ಅವರ ಮನಸ್ಸಿನಲ್ಲಿ ಡಿಮಾನ್, ಸೈತಾನನಿಗೆ, ದುರಾತ್ಮನಿಗೆ, ಆ ವ್ಯಭಿಚಾರದ ಎಂಬ ದುರಾತ್ಮನ ಅವರ ಮನಸ್ಸಿನಲ್ಲಿ ಬಂದು ನೆಲೆಗೊಳ್ತಾನೆ ಕಂಪ್ಲೀಟ್ ಆಗಿ. ಬೈಬಲ್ ನೋಡ್ರಿ, ತನ್ನನ್ನು ತಾನೇ ಏನು ಮಾಡ್ತಾನೆ, ಅವನು ನಾಶ ಮಾಡಿಕೊಳ್ತಾ ಇದ್ದಾನೆ. ದೇವ್ರು ನಾಶ ಮಾಡ್ತಾ ಇದ್ದಾರೆ ಆತನಿಗೆ, ಅವನೇ ನಾಶ ಮಾಡಿಕೊಳ್ತಾ ಇದ್ದಾನೆ. ಹಾಗಾಗಿ ವ್ಯಭಿಚಾರ ಅನ್ನುವಂಥದ್ದು ಅದು ಒಂದು ಪ್ರಾಣ ಬಂಧನಕ್ಕೆ
ನಡೆಸುವಂಥದ್ದಾಗಿದೆ. ನೋಡ್ರಿ, ಬೈಬಲ್ 1 ಕೊರಿಂಥಿ 6ನೇ ಅಧ್ಯಾಯ 18ನೇ ವಚನ ತೆಗಿರಿ. 1 ಕೊರಿಂಥಿ 6ನೇ ಅಧ್ಯಾಯ 18ನೇ ವಚನ. ರೆಫರೆನ್ಸ್ ಬರ್ಕೊಳ್ರಿ. ಒಂದು ವೇಳೆ ಸಿಗ್ಲಿಲ್ಲ ಅಂದ್ರೆ ಕೇಳಿಸ್ಕೊಳ್ರಿ. 1 ಕೊರಿಂಥಿ 6ನೇ ಅಧ್ಯಾಯ 18ನೇ ವಚನ. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ. ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ಮೊಟ್ಟ ಮೊದಲನೇದಾಗಿ ಪ್ರಾಣ ಬಂಧನ ಹೇಗಾಗ್ತದಂದ್ರೆ ಔಟ್ಸೈಡ್ ಮ್ಯಾರೇಜ್ ಅಲ್ಲಿ ಲೈಂಗಿಕ ಕ್ರಿಯೆ ಮಾಡಿದಾಗ ಅವನು ಪ್ರಾಣವನ್ನು ನಷ್ಟ ಮಾಡ್ಕೋತಾ ಇದ್ದಾನೆ. ಅದಕ್ಕೆ ಲೈಂಗಿಕ ಕ್ರಿಯೆ ಅನ್ನುವಂಥದ್ದು ದೇವರು ಅದನ್ನು ಮ್ಯಾರೇಜ್ ಅಲ್ಲಿ ಇಟ್ಟಿದ್ದಾರೆ. ಅದರ ಹೊರಗಡೆ ಮಾಡಿದನು ಅಂತಂದ್ರೆ ಅವನು ದುರಾತ್ಮಗಳಿಗೆ ಇನ್ವೈಟ್ ಮಾಡ್ತಾ ಇದ್ದಾನೆ. ಅವನ ಲೈಫ್ ನಾಶನಕ್ಕೆ ನಡೆಸುವಂಥದ್ದಾಗಿದೆ. ಹಲ್ಲೆಲೂಯಾ. ವ್ಯಭಿಚಾರ ಮಾಡಿ ನಾನು ಆಯ್ತು ಒಂದ್ಸಲ ಮಾಡಿ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ರೆ ಇಲ್ಲ, ಟ್ರ್ಯಾಪ್ ಅಲ್ಲಿ ಬೀಳ್ತಾ ಇದ್ದಾನೆ ಅವನು. ಹಲ್ಲೆಲೂಯಾ. ಎರಡನೇದಾಗಿ ಪ್ರಾಣ ಬಂಧನ ಹೇಗೆ ಆಗ್ತದಂದ್ರೆ ಇವಿಲ್ ಕಂಪ್ಯಾನಿಯನ್ಸ್, ರಾಂಗ್ ಫ್ರೆಂಡ್ಸ್. ಕೇಳಿಸ್ಕೊಳ್ರಿ, ಇವಿಲ್ ಕಂಪ್ಯಾನಿಯನ್ಸ್, ರಾಂಗ್ ಫ್ರೆಂಡ್ಸ್. ಕೆಟ್ಟವರ ಸಹವಾಸ, ತಪ್ಪಾದ ಸ್ನೇಹಿತರ ಸಹವಾಸ. ಪ್ರಾಣ ಬಂಧನ ಹೇಗಾಗ್ತದೆ? ಕೆಟ್ಟವರ ಸಹವಾಸ ಮತ್ತು ರಾಂಗ್ ಫ್ರೆಂಡ್ಸ್. ಓದ್ರಿ 1 ಕೊರಿಂಥಿ 15ನೇ ಅಧ್ಯಾಯ 33ನೇ ವಚನ. ಅದೇ 15ನೇ ಅಧ್ಯಾಯ 33ನೇ ವಚನ. 15ನೇ ಅಧ್ಯಾಯ 33ನೇ ವಚನ. ಮೋಸ ಹೋಗಬೇಡಿರಿ. ದುಷ್ಟ ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಅನೇಕ ಸಲ ನಮ್ಮ ಇವಿಲ್ ಕಂಪ್ಯಾನಿಯನ್ಸ್, ರಾಂಗ್ ಫ್ರೆಂಡ್ಸ್ ಜೊತೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಇರ್ತದಂತಂದ್ರೆ ದೇವರಿಗಿಂತ ಅವರಿಗೆ ಮೊದಲನೇ ಸ್ಥಾನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೇವೆ. ದೆನ್ ದಟ್ ಈಸ್ ಅ ಸೋಲ್ ಟೈ. ಯಾವಾಗ ದೇವರಿಗೆ ಕೊಡಬೇಕಾದ ಸ್ಥಾನವನ್ನು ನಿನ್ನ ಸ್ನೇಹಿತರಿಗೆ ಕೊಡ್ತೀಯೋ ನೀನು ಅವರೊಟ್ಟಿಗೆ ಪ್ರಾಣ ಬಂಧನದಲ್ಲಿದ್ಯಾ, ಸೋಲ್ ಟೈ ಇದೆಯಾ. ಆಗ ನೀನು ದೇವರಲ್ಲಿ ಬೆಳೆಯಕ್ಕೆ ಸಾಧ್ಯ ಇಲ್ಲ, ಆಗ ನೀನು ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕೆ? ಆ ಪ್ರಾಣ ಬಂಧನ ಅನ್ನುವಂಥದ್ದು ನಿನಗೆ ಹಿಡಿಯಲ್ಪಟ್ಟಿದೆ. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡ್ತೇವೆ ಫ್ಯಾಮಿಲಿ ಟೈಸ್, ಅಂದರೆ ಕುಟುಂಬಗಳಲ್ಲಿ ಇರುವಂಥ ಬಂಧನಗಳು. ಈ ಟ್ವಿಸ್ಟೆಡ್ ಫ್ಯಾಮಿಲಿ ಟೈಸ್ ಅಂದರೆ ಫ್ಯಾಮಿಲಿ ರಿಲೇಷನ್ಶಿಪ್ಸ್ ದಟ್ ಆರ್ ಗೌರ್ನ್ಡ್ ಬೈ ವಿಚ್ ಕ್ರಾಫ್ಟ್, ಡಾಮಿನೇಷನ್, ಇಂಟಿಮಿಡೇಷನ್, ಮ್ಯಾನಿಪುಲೇಷನ್. ಯಾವ ಕುಟುಂಬವು ಮಾಟ ಮಂತ್ರಕ್ಕೆ ಹೋಗ್ತದೋ, ಕೇಳಿಸ್ಕೊಳ್ರಿ, ಯಾವ ಕುಟುಂಬ ಮಾಟ ಮಂತ್ರಕ್ಕೆ ಹೋಗ್ತದೋ, ಯಾವ ಕುಟುಂಬ ಹೆದರಿಸ್ತದೋ, ಯಾವ ಕುಟುಂಬ ಬೆದರಿಸ್ತದೋ ಅಂಥ ಕುಟುಂಬ ಹಿನ್ನೆಲೆ ಇದ್ದರೆ ಅವರ ಮಕ್ಕಳಲ್ಲಿ ಪ್ರಾಣ ಬಂಧನ ಇರ್ತದೆ. ಹಲ್ಲೆಲೂಯಾ. ಬೈಬಲಲ್ಲಿ ಇಸ್ರಾಯೇಲ್ರಿಗೆ ದೇವರು ಹೇಳಿದರು, ನನ್ನನ್ನು ಹೊರತು ನೀವು ಇತರರ ಬಳಿಗೆ ನಿಮ್ಮ ಭವಿಷ್ಯ ಕೇಳಕ್ಕೆ ಹೋದಾಗ, ಇತರರ ಬಳಿಗೆ ನಿಮ್ಮ ಬೇರೆ ಮೀಡಿಯಮನ್ನು ಯೂಸ್ ಮಾಡಿ ನಿಮ್ಮ ಜೀವನದಲ್ಲಿ ಏನು ಆಗ್ತದೆ ಅಂತ ನೀವು ಕೇಳಕ್ಕೆ ಹೋದ್ರೆ ನಿಮ್ಮನ್ನು ನೀವೇ ನಾಶನಕ್ಕೆ, ಮರಣಕ್ಕೆ ಗುರಿ ಆಗ್ತೀರಿ. ಹಲ್ಲೆಲೂಯಾ. ಸೊ ಅಂಥ ಕುಟುಂಬದ ಹಿನ್ನೆಲೆಯಿಂದ ಇದ್ದರೆ ನಿಮ್ಮಲ್ಲಿ ಆ ಪ್ರಾಣ ಬಂಧನ ಇರುವಂಥದ್ದಾಗಿದೆ. ಅಲ್ಲಿ ಆ ಮಕ್ಕಳು ಅದನ್ನು ಅನುಭವಿಸ್ತಾರೆ. ಮಕ್ಕಳು ಬೆಳೆಯಂಗಿಲ್ಲ. ಯಾಕೆ? ಆ ಕುಟುಂಬ, ಆ ಬೈಬಲ್ ಹೇಳ್ತಿದೆ, ಕುಟುಂಬದ ಮೇಲೆ ಇರುವಂಥ ಶಾಪ 3-4 ತಲೆಮಾರಿನವರೆಗೂ ಇರುವಂಥದ್ದಾಗಿದೆ. ಅದಕ್ಕಾಗಿ ತಂದೆ ತಾಯಿಗಳು ಕೇರ್ಲೆಸ್ ಆದರೆ, ತಂದೆ ತಾಯಿಗಳು ಮನಸ್ಸು ಬಂದಂಗೆ ಮಾಡಿದ್ರೆ ಅವರು ಮಾಡಿದಂಥ ತಪ್ಪು ಅವರು ಕೂಡ ಅನುಭವಿಸ್ತಾರೆ, ಆಮೇಲೆ ಮಕ್ಕಳು ಕೂಡ ಅದ್ರ ಮೇಲೆ ಬರ್ತದೆ. ಇದು ದೇವರ ವಾಕ್ಯ ಇದು. ಹಲ್ಲೆಲೂಯಾ. ಅದಕ್ಕಾಗಿ ತಂದೆ ತಾಯಿಗಳಿಗೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರುವಂಥದ್ದಾಗಿದೆ, ನಮ್ಮ ಮಕ್ಕಳನ್ನು ಕಾಪಾಡಿಕೊಳ್ಳುವಂಥದ್ದು. ನಾಲ್ಕನೇದಾಗಿ ಪ್ರಾಣ ಬಂಧನ ಹೇಗಾಗ್ತದಂದರೆ ವಿತ್ ಎ ಡೆಡ್, ಸತ್ತವರ ಜೊತೆ. ಅಂದರೆ ಯಾರಾದರೂ ಬಹಳ ಹತ್ತಿರವಾದಂಥವ್ರು, ಎಮೋಷ್ನಲಿ ಅಟ್ಯಾಚ್ಮೆಂಟ್ ಅವರು ಸತ್ತರೆ ಅವರಿಗೆ ಬದುಕಕ್ಕೆ ಆಗಂಗಿಲ್ಲ. ಅವರು ಯಾವಾಗಲೂ ಅವ್ರ ಕುರಿತಾಗಿ ಅಳ್ತಾ ಇರ್ತಾರೆ ಮತ್ತು ಪದೇ ಪದೇ ಆ ವ್ಯಕ್ತಿ ಕನಸಲ್ಲಿ ಬರ್ತಾ ಇರ್ತಾರೆ. ಅವರ ಕುರಿತಾಗಿ ಎಷ್ಟೇ ಅವರು ಮರೆತು ಹೋಗಬೇಕು ಅಂದರೆ ಪದೇ ಪದೇ ಅವ್ರ ಜ್ಞಾಪಕಕ್ಕೆ ಬರ್ತಾ ಇರ್ತಾರೆ. ಅದರ ಅರ್ಥ ಅವನು ಆ ಸೋಲ್ ಟೈಯಲ್ಲಿ ಇದ್ದಾನೆ ಎಂಬುದಾಗಿ, ಪ್ರಾಣ ಬಂಧನದಲ್ಲಿ ಇದ್ದಾನೆ. ಇನ್ನೊಂದು ಯಾವ ರೀತಿಯಾಗಿ ಆಗ್ತದೆ ಅಂದರೆ ಸೋಲ್ ಟೈಸ್ ಥ್ರೂ ವಾವ್ಸ್, ಹರಿಕೆ ಮಾಡುವುದರಿಂದ. ಹರಿಕೆಗಳು ನಾವು ಯೇಸುವ ನಂಬಕ್ಕಿಂತ ಮುಂಚೆ ಆ ಹರಿಕೆ ಮಾಡ್ತೀನಿ, ಈ ಹರಿಕೆ ಮಾಡ್ತೀನಿ, ಅದು ಹರಿಕೆ ಮಾಡಿದಾಗ ಅವು ನಮಗೆ ಹಿಡ್ಕೊಂಡು ಬಿಡ್ತದೆ ಅದು. ಆಮೇಲೆ ಇವನ್ ಚರ್ಚಲ್ಲಿ ಬಂದಾಗಲೂ ಕೂಡ ಹರಿಕೆಗಳು ಮಾಡಿರ್ತೀವಿ.
ಬಟ್ ಅದನ್ನು ನೆರವೇರಿಸಂಗಿಲ್ಲ, ಅಲ್ಲಿ ಪ್ರಾಣ ಬಂಧನ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಮ್ಮ ವರ್ಡ್ಸ್, ನಮ್ಮ ಮನಸ್ಸನ್ನು ನಾವು ಹೇಗೆ ಮುಟ್ಟಬಹುದು? ಹೇಗೆ ಮುಟ್ಟಬಹುದು? ನಾನು ಮಾಡುತ್ತೇನೆ, ನಾನು ಕೊಡುತ್ತೇನೆ ಅಂತ ನಾವು ಮಾತಿನಿಂದ ಹೇಳ್ಬಿಡ್ತೀವಲ್ಲ, ಅದು ಮಾಡದೇ ಇದ್ದಾಗ ಅದಕ್ಕೆ ನಾವು ಪ್ರಾಣ ಬಂಧನಕ್ಕೆ ಒಳಗಾಗ್ತೇವೆ. ಅದು ಮಾಡೋವರೆಗೂ ಅದರಿಂದ ಬಿಡುಗಡೆ ಆಗುವುದಿಲ್ಲ. ಇನ್ನೊಂದು ಅಡಿಕ್ಷನ್ಗೆ ಒಳಗಾದಾಗ ಅವರು ಅದಕ್ಕೆ ಪ್ರಾಣ ಬಂಧನದಲ್ಲಿರ್ತಾರೆ. ಇದರ ರೂಟ್ ಹಿಯರ್ ಈಸ್ ಐಡಲಾಟ್ರಿ. ಸೊ ಇಂಥ ಒಂದು ವಿಷಯದಲ್ಲಿದ್ದಾಗ ಅವ್ರು ಏನಾಗ್ತಾರೆ? ಪ್ರಾಣ ಬಂಧನದಲ್ಲಿರ್ತಾರೆ. ಓಕೆ, ಸೋಲ್ ಟೈಯಲ್ಲಿದ್ದಾಗ ಎಮೋಷ್ನಲಿ ಡಿಪೆಂಡೆಂಟ್ ರಿಲೇಷನ್ಶಿಪ್ಪಲ್ಲಿ ಹೋಗ್ತಾರೆ. ಅಂದರೆ ಭಾವನಾತ್ಮಕವಾಗಿ ಅವರು ಸಂಬಂಧದಲ್ಲಿ ಹೋಗ್ತಾರೆ. ಭಾವನಾತ್ಮಕವಾಗಿ ಯಾಕೆ ಹೋಗ್ತಾರೆ ಅಂದರೆ ರಿಜೆಕ್ಷನ್. ಅವರ ಯೂತಲ್ಲಿ ಅಥವಾ ಪ್ರೆಸೆಂಟ್ ಟೈಮಲ್ಲಿ ಅವರಿಗೆ ರಿಜೆಕ್ಟ್ ಮಾಡಿರುವುದರಿಂದ ಅವರು ಭಾವನಾತ್ಮಕವಾಗಿ ರಿಲೇಷನ್ಶಿಪ್ಪಲ್ಲಿ ಹೋಗ್ತಾರೆ. ಎರಡನೇದಾಗಿ ಲೋನ್ಲಿ, ಅಂದರೆ ಲೋನ್ಲಿನೆಸ್ ಇರ್ತದೆ ಅವರಿಗೆ. ನೀಡ್ ಫಾರ್ ಕಂಪ್ಯಾನಿಯನ್ಶಿಪ್, ಎ ಪ್ಲೇಸ್ ವೇರ್ ಎಮೋಷನಲ್ ನೀಡ್ಸ್ ಆರ್ ನಾಟ್ ಬೀಯಿಂಗ್ ಮೆಟ್. ಅವರ ಭಾವನೆಗಳು ಯಾರ ಜೊತೆ ಹಂಚಿಕೊಳ್ಳೋಕ್ಕೆ ಆಗಲಿಲ್ಲ ಅಂತಂದರೆ ಯಾರು ಸಿಗ್ತಾರೋ ಅವ್ರ ಜೊತೆಗೆ ಏನು ಮಾಡ್ತಾರೆ? ಸಂಬಂಧ ಮಾಡಿಬಿಡ್ತಾರೆ. ಯಾರು ಸಿಗ್ತಾರೋ ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡಿಬಿಡ್ತಾರೆ. ಇನ್ ಮೆನಿ ಮ್ಯಾರೇಜಸ್ ದ ಡೀಪ್ ನೀಡ್ಸ್ ಆಫ್ ಒನ್ ಅನದರ್ ಆರ್ ನಾಟ್ ಬೀಯಿಂಗ್ ಮೆಟ್. ಅನೇಕ ಕುಟುಂಬ ಗಂಡ ಹೆಂಡತಿಯ ಮಧ್ಯದಲ್ಲಿ ಯಾಕೆ ಇನ್ನೊಂದು ಸಂಬಂಧಗಳು ನಡೀತದಂತಂದರೆ ಬಿಕಾಸ್ ಎಮೋಷ್ನಲಿ ಕರೆಕ್ಟಾದ ಒಂದು ಭಾವನೆಗಳು ಇಲ್ಲದೆ ಇರುವುದರಿಂದ. ಮೂರನೇದಾಗಿ ಇನ್ಸೆಕ್ಯೂರಿಟಿ, ಫೈಂಡಿಂಗ್ ಸೆಕ್ಯೂರಿಟಿ ಇನ್ ಅದರ್ ದೆನ್ ಗಾಡ್. ಅವರಿಗೆ ದೇವರನ್ನು ಬಿಟ್ಟು ಬೇರೆಯೊಬ್ಬರಲ್ಲಿ ತಮ್ಮ ರಕ್ಷಣೆಯನ್ನು ಹುಡುಕ್ತಾ ಇರ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಮದುವೆ ಆಗುವಾಗ ಗಂಡ ಎಷ್ಟು ಸ್ಯಾಲ್ರಿ ಇದೆ, ಎಷ್ಟು ಹೊಲಮನ ಇದೆ, ಅದೆಲ್ಲ ಓಕೆ, ಅದಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕಂಪ್ಲೀಟ್ಲಿ ಅದರ ಮೇಲೆ ನೀವು ಕೊಡ್ತಾ ಇದ್ರೆ ದೆನ್ ನೀವು ದೇವರಿಗೆ ಪಕ್ಕಕ್ಕೆ ಇಡ್ತಾ ಇದ್ರಿ, ದೇವರ ಸೆಕ್ಯೂರಿಟಿ ಇಲ್ಲ ಅಂತ ಅನ್ಕೋತಾ ಇದ್ರಿ. ಓಕೆ, ಸೊ ಲೋ ಸೆಲ್ಫ್ ಎಸ್ಟೀಮ್, ಲೋ ಸೆಲ್ಫ್ ಇಮೇಜ್. ಒಬ್ಬ ಪ್ರಾಣ ಬಂಧನದಲ್ಲಿ ಅಥವಾ ಎಮೋಷ್ನಲಿ ಆತನ ಡ್ಯಾಮೇಜ್ ಆದಾಗ ತನ್ನನ್ನು ತಾನು ಲೋ ಸೆಲ್ಫ್ ಎಸ್ಟೀಮಲ್ಲಿರ್ತಾನೆ. ಸೊ ಲೋ ಸೆಲ್ಫ್ ಇಮೇಜಲ್ಲಿರ್ತಾನೆ. ಫಿಯರ್ಸ್, ಭಯಗಳು. ರೆಬೆಲಿಯನ್, ಬಾಂಡಿಂಗ್ ಇನ್ ರೆಬೆಲಿಯನ್ ಲೀವ್ಸ್ ಅನ್ಇಲ್ಡೆಡ್ ಟು ಗಾಡ್. ಅವಾಗ ಎದುರೆದುರು ಮಾತನಾಡುವಂಥದ್ದು, ಎದುರು ಬೀಳುವಂಥದ್ದು, ಇದೆಲ್ಲ ಮನಸ್ಸಿನಲ್ಲಿ ಆಗಿರುವಂಥ ವ್ಯತ್ಯಾಸಗಳು. ಓಕೆ, ಈ ಎಮೋಷ್ನಲಿ ಡಿಪೆಂಡೆಂಟ್ ರಿಲೇಷನ್ಶಿಪ್ಗೆ ಯಾವ ರೀತಿಯಾಗಿ ಇವರು ಮುಂದೆ ಹೋಗ್ತಾರೆ, ಹೇಗೆ ಇದರಲ್ಲಿ ಅವರು ಮುಂದೆ ಬೀಳ್ತಾರೆ ಅಂತಂದರೆ ಅದನ್ನು ಕ್ಯಾರಿ ಮಾಡ್ತಾರೆ ಅಂದರೆ ಫ್ಲ್ಯಾಟರಿ ಅಂದರೆ ಎಕ್ಸ್ಪರ್ಟೈಸ್ ವಿತ್ ವರ್ಡ್ಸ್ ಇನ್ ಗೆಟಿಂಗ್ ವಾಟ್ ದೇ ವಾಂಟ್ ಫ್ರಮ್ ಅನದರ್. ಅಂದರೆ ಇನ್ನೊಬ್ಬರಿಂದ ಏನು ಬೇಕು ಅದನ್ನು ಅವರಿಗೆ ಸರಿಯಾಗಿ ಮಾತನಾಡಿ ತೆಗೆದುಕೊಳ್ತಾರೆ. ಕೈಂಡ್ ವರ್ಡ್ಸ್ ಮಾತಾಡ್ತಾರೆ. ಅದರರ್ಥ ಅವನು ಇಮೋಷ್ನಲಿ ಡಿಪೆಂಡೆಂಟ್ ರಿಲೇಷನ್ಶಿಪ್ಪಲ್ಲಿ ಇದ್ದಾನೆ. ಎರಡನೇದು ನೋಡ್ರಿ, ಭಾಳ ಸೂಪರ್ ಆಗಿದೆ. ಏನಂದರೆ ಫೈನಾನ್ಷಿಯಲ್ ಆ್ಯಂಡ್ ಕಂಟ್ರೋಲ್ ಥ್ರೂ ಮಟೀರಿಯಲ್ ಗುಡ್ಸ್. ಅದರ್ಸ್ ವಿಲ್ ಗಿವ್ ಗಿಫ್ಟ್ಗಳು ಕೊಡ್ತಿರ್ತಾರೆ ನೋಡ್ರಿ ನಿಮಗೆ. ಪದೇ ಗಿಫ್ಟ್ಗಳು ಕೊಡ್ತಿರ್ತಾರೆ. ಗಿಫ್ಟ್ ಕೊಡೋದು ತಪ್ಪಾ ಸರಿನಾ? ಸರಿ ಇದೆಯಲ್ಲ. ಬಟ್ ಪದೇ ಗಿಫ್ಟ್ಗಳು ಕೊಡ್ತಾ ಇದ್ರೆ ಅದ್ರ ಹಿಂದ್ಗಡೆ ಒಂದು ಬೇರೆ ಉದ್ದೇಶ ಇರ್ತದೆ, ಬೇರೆ ಇಂಟೆನ್ಷನ್ ಇರ್ತದೆ. ಅವ್ರ ಗಿಫ್ಟ್ಗಳು ಕೊಡೋದ್ರ ಮುಖಾಂತರ ನಿಮ್ಮ ಮೇಲೆ ಕಂಟ್ರೋಲ್ ಮಾಡಬೇಕೆಂಬುದಾಗಿ ಒಂದು ಉದ್ದೇಶ ಇರ್ತದೆ. ದಟ್ ಈಸ್ ಎಮೋಷ್ನಲಿ ಡಿಪೆಂಡೆಂಟ್ ರಿಲೇಷನ್ಶಿಪ್. ಓಕೆ, ಮೂರನೇದು ಹೇಗೆ ಅದನ್ನು ಎಮೋಷ್ನಲಿ ಆಗಿರ್ತಾರೆ ಅಂದರೆ ಐ ಕಾಂಟ್ಯಾಕ್ಟ್, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಟು ಕೀಪ್ ಅದರ್ಸ್ ಇನ್ ಲೈನ್. ಕಣ್ಣಿನಲ್ಲೇ ಹೆದರ್ಸ್ತಿರ್ತಾರೆ. ಅಂದರೆ ಸೋಲ್ಟಾ ಇದ್ದವರು ಆ ವ್ಯಕ್ತಿ ಎಲ್ಲಾದರೂ ಹೋದರೆ ಅವನಲ್ಲಿ ನೋಡ್ತಾನೆ ಇರ್ತಾರೆ. ಹಿಂಗೆ ಎಲ್ಲೇ ಹೋಗಲಿ, ಫಂಕ್ಷನಲ್ಲಿ ಹೋಗಲಿ, ಎಲ್ಲೇ ಹೋಗಲಿ, ಕಣ್ಣಲ್ಲೇ ನೋಡ್ತಿರ್ತಾರೆ. ಫೇಶಿಯಲ್ ಎಕ್ಸ್ಪ್ರೆಷನಲ್ಲಿ ಅವನಿಗೆ ಕಂಟ್ರೋಲ್ ಮಾಡ್ತಾರೆ. ನೋಡ್ರಿ, ದೇವರು ನಮ್ಮನ್ನು ಯಾರ ಮೇಲೆ ಕೂಡ ಕಂಟ್ರೋಲ್ ಮಾಡೋಕ್ಕೆ ಅಲೌ ಮಾಡಿಲ್ಲ. ಓಕೆ, ಅವ್ರ ಜೊತೆ ನಾವು ಲೀಡ್ ಮಾಡಬೇಕು, ಅವ್ರ ಜೊತೆ ನಾವು ಸಂಬಂಧ ಬೆಳೆಸಬೇಕು, ಅವ್ರ ಜೊತೆ ನಾವು ಪ್ರೀತಿಯಿಂದ ಇರಬೇಕೆಂಬುದಾಗಿ ದೇವ್ರು ಮಾಡಿದ್ದಾರೆ. ಹೊರತಾಗಿ ಯಾರ ಮೇಲೆ ಕೂಡ ಆಳ್ವಿಕೆ ಮಾಡೋಕ್ಕೆ, ಕಂಟ್ರೋಲ್ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ದೇವರೇ ನಮ್ಮನ್ನು ಕಂಟ್ರೋಲ್ ಮಾಡೋಂಗಿಲ್ಲ. ಮಾಡ್ತಾರ? ದೇವ್ರು ಕಂಟ್ರೋಲ್ ಮಾಡ್ತಾರ ನಮಗೆ? ಕಂಟ್ರೋಲ್ ಮಾಡ್ತಾರ? ಯಾಕೆ ಮಾಡೋಂಗಿಲ್ಲ ದೇವ್ರ ಕಂಟ್ರೋಲ್? ಯಾಕೆಂದರೆ ಆತನು ನಮ್ಮ ಕೈಯಲ್ಲೇ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ, ನಮ್ಮ ಕೈಯಲ್ಲಿ ಆತನ ಆಯ್ಕೆಯನ್ನು ಕೊಟ್ಟಿದ್ದಾನೆ. ಆದರೆ ಮನುಷ್ಯರಾದ ನಾವು ಏನು ಮಾಡ್ತೇವೆ? ಇನ್ನೊಬ್ಬರನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೇವೆ. ಯಾವಾಗ ಇನ್ನೊಬ್ಬರನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೇವೋ ಅದು ಏನು ಸೈನ್ ಗೊತ್ತಾ? ಅದು ಮಾಟ ಮಂತ್ರದ ಸೈನ್. ಹಲ್ಲೆಲೂಯಾ.
ವಿಚ್ ಕ್ರಾಫ್ಟ್ ಸೈನ್, ಇನ್ನೊಬ್ಬರನ್ನು ಕಂಟ್ರೋಲ್ ಮಾಡುವಂಥದ್ದು, ಇನ್ನೊಬ್ಬರನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥದ್ದು, ಇನ್ನೊಬ್ಬರನ್ನು ಆಟ ಆಡಿಸುವಂಥದ್ದು, ಅದು ಮಾಟ ಮಂತ್ರದ ಸೈನ್ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆಯಲ್ಲ ನಮ್ಮ ಸೋಲಲ್ಲಿ ಯಾವ ರೀತಿಯಾಗಿ ಆ ಕಾರ್ಯಗಳು ನಡೀತದೆ ಎಂಬುದಾಗಿ. ಓಕೆ, ಐ ನೀಡ್ ಯು ಸಿಂಡ್ರೋಮ್ ಅಂದರೆ ಅವರು ಆ ಬಂಧನದಲ್ಲಿದ್ದಾಗ ಅವಳು ಇಲ್ಲ ಅಂದರೆ ನನಗೆ ಬದುಕಕ್ಕೆ ಆಗಂಗಿಲ್ಲ, ಅವನು ಇಲ್ಲ ಅಂದರೆ ನನಗೆ ಬದುಕಕ್ಕೆ ಆಗಂಗಿಲ್ಲ ಅಂತ ಒಂದು ಸೋಲ್ ಟೈಯಲ್ಲಿ ಇರ್ತಾರೆ. ಓಕೆ ನೋಡ್ರಿ, ಕ್ಯಾರೆಕ್ಟರಿಸ್ಟಿಕ್ ಆಫ್ ಎಮೋಷ್ನಲಿ ಡಿಪೆಂಡೆಂಟ್ ರಿಲೇಷನ್ಶಿಪ್. ಈ ಎಮೋಷ್ನಲ್ಲಿ ಆ ಅನಾರೋಗ್ಯದಲ್ಲಿ ಇರುವಂಥರ ಗುಣಲಕ್ಷಣಗಳು ಏನು, ಭಾವನೆಯಲ್ಲಿ ಅನಾರೋಗ್ಯವಾಗಿರುವರ ಗುಣಲಕ್ಷಣಗಳು ಏನು ಕೇಳಿಸ್ಕೊಡ್ರಿ. ಪ್ರೀ ಅಕ್ಯುಪೇಷನ್ ವಿತ್ ಅದರ್ ಪರ್ಸನ್ ಅಂದರೆ ಆ ವ್ಯಕ್ತಿ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀರಿ. ಆಲ್ವೇಸ್ ಮೇಕಿಂಗ್ ರೆಫರೆನ್ಸ್ ಟು ದ ಅದರ್, ಸ್ಪೆಂಡಿಂಗ್ ಟೈಮ್ ಥಿಂಕಿಂಗ್ ಆಫ್ ದಿ ಅದರ್, ಟಾಕಿಂಗ್ ಅಬೌಟ್ ದಿ ಅದರ್, ಯೂಸಿಂಗ್ ದೇರ್ ನೇಮ್ ಓವರ್ ಆ್ಯಂಡ್ ಓವರ್ ಅಗೇನ್ ಇನ್ ಕಾನ್ವರ್ಸೇಷನ್. ಒಬ್ಬ ವ್ಯಕ್ತಿ ಜೊತೆ ಪ್ರಾಣ ಬಂಧನದಲ್ಲಿದ್ದಾಗ ಅವ್ರ ಕುರಿತಾಗಿ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀರಿ, ಅವ್ರ ಬಗ್ಗೆ ಮಾತನಾಡ್ತಾ ಇರ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಪ್ರೀ ಆಕ್ಯುಪೈಡ್ ಆಗಿರ್ತದೆ. ನಾಟ್ ಇಂಟ್ರೆಸ್ಟೆಡ್ ಇನ್ ಡೆವಲಪಿಂಗ್ ಅದರ್ ರಿಲೇಷನ್ಶಿಪ್. ಆ ಸಂಬಂಧ ಬಿಟ್ಟು ಬೇರೆಯೊಬ್ಬರ ಜೊತೆಗೆ ನಾವು ರಿಲೇಷನ್ಶಿಪ್ಪಲ್ಲಿ ಅಂದರೆ ಬೇರೆಯವ್ರ ಜೊತೆ ಮಾತಾಡೋಕ್ಕೆ ಇಷ್ಟಪಡೋಂಗಿಲ್ಲ, ಆ ವ್ಯಕ್ತಿ ಜೊತೆ ಮಾತ್ರ ನಾವು ಇದು ಮಾಡ್ತೇವೆ. ಜೆಲಸಿ ವೆನ್ ಒನ್ ಇನ್ ರಿಲೇಷನ್ಶಿಪ್ ಡ್ರಾಸ್ ಕ್ಲೋಸ್ ಟು ಅನದರ್ ಅಂದರೆ ಇಬ್ಬರು ವ್ಯಕ್ತಿ ಇರ್ತಾರೆ, ಪ್ರಾಣ ಬಂಧನದಲ್ಲಿದ್ದರೆ ಈ ವ್ಯಕ್ತಿ ಬೇರೆಯವ್ರ ಜೊತೆ ಕ್ಲೋಸ್ ಆದರೆ ಇವನಿಗೆ ಸಹಿಸ್ಕೊಳಕ್ಕಾಗಲ್ಲ, ಇವನಿಗೆ ತಡ್ಕೊಳಕ್ಕಾಗಲ್ಲ, ಜಲಸಿ ಆಗ್ಬಿಡ್ತದೆ. ಅದಕ್ಕೆ ಏನಾದರೂ ಮಾಡಿ ಇವರ ಮಧ್ಯದಲ್ಲಿ ಏನು ಮಾಡ್ತಾನೆ, ರಿಲೇಷನ್ಶಿಪ್ ಬ್ರೇಕ್ ಮಾಡಲಿಕ್ಕೆ ಆತನು ನೋಡ್ತಾ ಇರ್ತಾನೆ. ಪೊಸೆಸಿವ್ನೆಸ್, ಎಮೋಷ್ನಲಿ ಡಿಪೆಂಡೆಂಟ್ ರಿಲೇಷನ್ಶಿಪ್ ಏನಾಗಿರ್ತಾರೆ, ಪೊಸೆಸಿವ್ನೆಸ್. ಅವರನ್ನು ಹತೋಟಿಯಲ್ಲಿ ಇಟ್ಕೋಬೇಕು. ನಾನು ಹೇಳಿದ್ದೆ ಕೇಳಬೇಕು, ನಾನು ಹೇಳಿದ್ದೆ ಮಾಡಬೇಕು, ಅವ್ರು ಹೇಳಿದ್ದು ಮಾಡಬಾರ್ದಿನಿ, ಅವ್ರು ಹೇಳಿದ್ದು ಕೇಳಬಾರ್ದು. ಪೊಸೆಸಿವ್ನೆಸ್. ಓಕೆ, ಮ್ಯಾನಿಪುಲೇಷನ್ ಟು ಕಂಟ್ರೋಲ್ ಟೈಮ್ ವಿತ್ ಯು. ನಿನ್ನ ಜೊತೆ ಸಮಯ ಕಳಿಬೇಕಂತ ಏನು ಹೇಳ್ತಾರೆ, ನನಗೆ ಆರಾಮಿಲ್ಲ, ನಾನು ನೋವಾಗ್ಯದ ಬಾ ಸ್ವಲ್ಪ, ನಿಂಗೆ ನೋಡ್ಬೇಕು ಅನಿಸ್ಲತ್ತದ ಅಂದರೆ ಎಲ್ಲ ರಾಂಗ್ ಇದನ್ನು ತೆಗೆದುಕೊಳ್ತಾರೆ. ಆಲ್ವೇಸ್ ನಿಯರ್ ಒನ್ ಅನದರ್. ಎಲ್ಲಾದರೂ ಫಂಕ್ಷನ್ಗೆ ಹೋದರೆ ಅವ್ರ ಜೊತೆಗೆ ಮಾತ್ರ ಇರ್ತಾರೆ ಅವರು, ಬೇರೆ ಜೊತೆ ಎಲ್ಲೋ ಯಾರ ಜೊತೆಗೂ ಮಾತಾಡೋಂಗಿಲ್ಲ ಅವರು, ಅವ್ರ ಜೊತೆಗೆ ಮಾತ್ರ ಇರ್ತಾರೆ. ದಟ್ ಈಸ್ ರಾಂಗ್ ಸೋಲ್ ಟೈ. ಓಕೆ ಓಕೆ ಈ ರೀತಿಯಾದಂಥ ಕಾರ್ಯಗಳು ನಮ್ಮಲ್ಲಿ ಏನು ಮಾಡ್ತದೆ ಅಂದರೆ ಅದು ನಮ್ಮನ್ನು ಹಿಡಿದಿಡುವಂಥದ್ದಾಗಿದೆ. ಈ ರೀತಿಯಾದಂಥ ಭಾವನೆಗಳು, ತಾಯಿ ಮಗಳು, ತಂದೆ ಮಗ, ಈ ರೀತಿಯಾಗಿ ನೋಡ್ರಿ, ತಾಯಿಯ ಗರ್ಭದಿಂದ ಮಗು ಬಂದಾಗ ಅದಕ್ಕೆ ಏನು ಮಾಡ್ತಾರೆ, ಅಂಬಲಿಕಲ್ ಕಾರ್ಡನ್ನು ಕಟ್ ಮಾಡ್ತಾರೆ. ಅದ್ರ ಮೆಂಟಲಿ ಬಾಂಡೇಜಲ್ಲಿ ಇರ್ತಾರೆ. ಬಂಧನ. ತಾಯಿ ಮಕ್ಕಳ ಸಂಬಂಧ ಕೆಟ್ಟದ ಒಳ್ಳೆಯದ? ಪ್ರೀತಿ ಮಾಡೋದು ಒಳ್ಳೆಯದ ಕೆಟ್ಟದ? ಒಳ್ಳೆಯದೇ. ಬಟ್ ಅದನ್ನು ಒಂದು ಲೈನ್ ಇದೆ, ಆ ಲೈನು ಮೀರಿ ಹೋದರು ಅಂತಂದರೆ ಇದು ಅವರಿಗೂ ಹಾನಿ ಆಗ್ತದೆ, ಇದು ಇವರಿಗೂ ಹಾನಿ ಆಗ್ತದೆ. ಅದಕ್ಕೆ ದೇವರು ಅಬ್ರಹಾಮನಿಗೆ ಹೇಳಿದ, ನೀನು ಪ್ರೀತಿಸುವಂಥ ನಿನ್ನ ಒಬ್ಬನೇ ಮಗನನ್ನು ಏನು ಮಾಡು, ನನಗೆ ಯಜ್ಞವಾಗಿ ಕೊಡು. ಯಾಕೆ? ಅಬ್ರಹಾಮನು ಬರ್ತಾ ಬರ್ತಾ ತನಗೆ ಕೊಡಲ್ಪಟ್ಟಂಥ ಮಗನಕ್ಕೆ ಹೆಚ್ಚಾಗಿ ಆತನ ಪ್ರೀತಿ ಮಾಡ್ತಾ ಇದ್ದಾನೆ, ದೇವರನ್ನು ಬಿಡ್ತಾ ಇದ್ದಾನೆ. ಆ ಆಶೀರ್ವಾದ ಕೊಟ್ಟಂಥ ಇಸಾಕನನ್ನೇ ಆತನ ಹೆಚ್ಚಾಗಿ ಅಟ್ಯಾಚ್ ಆಗ್ತಾ ಇದ್ದಾನೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಒಬ್ಬನೇ ಮಗನಾದ ಇಸಾಕನನ್ನು ತಂದು ಅರ್ಪಿಸು ಎಂಬುದಾಗಿ. ಸೊ ನಿಮ್ಮ ಮಕ್ಕಳು ನಿಮಗೆ ಐಡಲ್ ಆಗ್ಬೋದು. ಅದಕ್ಕೆ ಯೇಸು ಸ್ವಾಮಿ ಹೇಳಿದರೆ, ನನ್ನನ್ನು ಹಿಂಬಾಲಿಸುವವನು ತನ್ನ ತಾಯಿ ತಂದೆ ಬಂಧು ಬಳಗ ಎಲ್ಲವನ್ನು ಬಿಟ್ಟು ನನ್ನ ಹಿಂಬಾಲಿಸಲಿ. ಎಲ್ಲವನ್ನು ಬಿಟ್ಟು ಅಂದರೆ ಶಾರೀರಿಕವಾಗಿ ಅಲ್ಲ, ಫಿಸಿಕಲಿ ಆಗಿ ಅಲ್ಲ, ಮನಸ್ಸಿನಲ್ಲಿ ಅಟ್ಯಾಚ್ಮೆಂಟ್ಸ್. ಸಂಡೇ ರಿಲೇಟಿವ್ಸ್ ಬಂದರೆ ಏನು ಮಾಡ್ತೀರ? ಅವಾಗ ನೀವು ಏನು ಮಾಡ್ತೀರಿ? ಯಾಕೆ? ಸಂಬಂಧಿಕರು ಅಟ್ಯಾಚ್ಮೆಂಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಆತನು ಲಿಮಿಟೇಷನ್ ಇಟ್ಟಿದ್ದಾನೆ ರಿಲೇಷನ್ಶಿಪ್ಪಲ್ಲಿ. ಯಾವಾಗ ರಿಲೇಷನ್ಶಿಪ್ಪನ್ನು ಕ್ರಾಸ್ ಮಾಡ್ತೇವೋ ನೀವು ಡಿಮನ್ಸ್ಗಳಿಗೆ ಬರ ಮಾಡಲಿಕ್ಕೆ ಅವಕಾಶ ಕೊಡ್ತೀರಿ. ಅದಕ್ಕೆ ಅನೇಕರು ಮಾನಸಿಕವಾಗಿ ಅನಾರೋಗ್ಯದಲ್ಲಿರ್ತಾರೆ, ಮಾನಸಿಕವಾಗಿ ಬಂಧನದಲ್ಲಿರ್ತಾರೆ. ಯಾವಾಗ ಮಾನಸಿಕವಾಗಿ ಬಂಧನದಲ್ಲಿರ್ತಾರೋ ಅವರ ಥಾಟ್ಸ್ ಎಲ್ಲ ನೆಗೆಟಿವ್ ಆಗಿರ್ತದೆ. ಯಾವಾಗ ಮಾನಸಿಕವಾಗಿ ಬಂಧನದಲ್ಲಿರ್ತಾರೋ ಅವರ ಯೋಚನೆ, ಅವರು ಮಾತನಾಡುವಂಥದ್ದು, ಅವರ ಬಿಹೇವಿಯರ್ ಅದೆಲ್ಲ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರ್ತದೆ.
ಯಾಕೆ? ಅಲ್ಲಿ ಗಾಯ ಆಗಲ್ಪಟ್ಟಂಥ ಮನಸ್ಸು ಸೈತಾನನಿಗೆ, ಡಿಮನ್ಸ್ಗಳಿಗೆ ಅಟ್ರಾಕ್ಟ್ ಆಗುವಂಥದ್ದಾಗಿದೆ. ಹಲ್ಲೆಲೂಯಾ. ಸೊ ಹೇಗೆ ನಾವು ಇದರಿಂದ ಬಿಡುಗಡೆ ಆಗಬೇಕು? ನಾವು ಪ್ರಾರ್ಥನೆ ಮಾಡೋಣ. ನಿಮಗೆ ಅರಿಕೆ ಪ್ರಾರ್ಥನೆ ಮಾಡಿಸ್ತೇನೆ. ಸೊ ಅರಿಕೆ ಪ್ರಾರ್ಥನೆ ಮಾಡಿದಾಗ ಈ ಸೋಲ್ ಟೈ, ಯಾರದೇ ವ್ಯಕ್ತಿ ಆಗಿರ್ಬೋದು, ಯಾವುದೇ ಸಂಬಂಧಗಳಾಗಿರ್ಬೋದು, ಎಲ್ಲಿವರೆಗೂ ನೀವು ಅದನ್ನು ಬ್ರೇಕ್ ಮಾಡೋಂಗಿಲ್ಲ, ಅಂದರೆ ಸ್ಪಿರಿಟ್ ಟು ಸ್ಪಿರಿಟ್ ಕನೆಕ್ಟ್ ಆಗಂಗಿಲ್ಲ, ಅಲ್ಲಿವರೆಗೂ ನಿಮಗೆ ದೇವರ ಆಶೀರ್ವಾದ ಬಿಡುಗಡೆ ಆಗಂಗಿಲ್ಲ. ಆ ಕ್ಷೇತ್ರದಲ್ಲಿ ಸೈತಾನನು ಹಿಡಿದುಕೊಂಡಿರ್ತಾನೆ. ಓಕೆ, ಸೊ ಕಟ್ ರಿಲೇಷನ್ಶಿಪ್ ಆಫ್ ಕಂಪ್ಲೀಟ್ಲಿ ವೆನ್ ಎವರ್ ಪಾಸಿಬಲ್. ಸೊ ಅಂಥ ಒಂದು ರೀತಿಯಾಗಿ ಅವ್ರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ರೆ, ದೇವರಿಗಿಂತ ಹೆಚ್ಚಾಗಿ ಅವ್ರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ರೆ, ಅಂಥ ರಿಲೇಷನ್ಶಿಪ್ ಏನು ಮಾಡಬೇಕಾಗಿದೆ? ಕಟ್ ಮಾಡಬೇಕಾಗಿದೆ. ಕಟ್ ಆಫ್ ಆಲ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಔಟ್ಸೈಡ್ ಆಫ್ ಮ್ಯಾರೇಜ್. ಮದುವೆಯ ಹೊರಗಡೆ ಇರುವಂಥ, ಕೇಳಿಸ್ಕೊಡ್ರಿ, ಮದುವೆ ಆದವರು ಸುಮ್ಮನೆ ಅವಳ ಜೊತೆ ಮಾತಾಡ್ತಾ ಇದ್ದೀನಿ, ಸಿಸ್ಟರ್ ಸಿಸ್ಟರ್ ಅಂತ ಸ್ಟಾರ್ಟ್ ಆಗ್ತದೆ ಮೊದಲು, ಆಮೇಲೆ ಬ್ರದರ್ ಬ್ರದರ್ ಅಂತ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯಾ. ಹಾಂ, ಇದು ಶರೀರ ಏನಿದೆ ಅಲ್ಲ, ಇದು ಸಾಯೋವರೆಗೂ ಇದು ಪಾಪದ ಶರೀರ ಇದು. ಓಕೆ, ಯಾವಾಗ ರಾತ್ರಿ ಹೆಂಡತಿಗಿಂತ ಹೆಚ್ಚಾಗಿ ಇನ್ನೊಬ್ಬರ ಜೊತೆ ಗಂಡ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಪ್ರಾಣ ಬಂಧನಕ್ಕೆ, ಎಕ್ಸ್ಟರ್ನಲ್ ಅಫೇರ್ಗೆ ಒಳಗಾಗ್ತಾ ಇದ್ದಿ. ಯಾವಾಗ ಹೆಂಡತಿ ಗಂಡನಿಗಿಂತ ಹೆಚ್ಚಾಗಿ ಬೇರೆಯವ್ರ ಜೊತೆಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಳು ಅಲ್ಲಿ ಡಿಮನ್ಗೆ ಮತ್ತು ಅಲ್ಲಿ ಸೋಲ್ ಟೈಗೆ ಅವಳು ಅವಕಾಶ ಕೊಡ್ತಾ ಇದ್ದಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ನಿಮಗೆ ಯಾಕೆ ನೇರವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಆಪರೇಷನ್ ಯಾವಾಗಲೂ ಸ್ವಲ್ಪ ಪೇನ್ಫುಲ್ಲಾಗೇ ಇರ್ತದೆ. ಹಲ್ಲೆಲೂಯಾ. ಆಪರೇಷನ್ ಮಾಡಿಸ್ಕೋಬೇಕಾದ್ರೆ ಸ್ವಲ್ಪ ಕಷ್ಟನೇ ಇರ್ತದೆ. ಟ್ಯಾಬ್ಲೆಟು ಇಂಜೆಕ್ಷನ್ ತಗೋಬೋದು. ಹಲ್ಲೆಲೂಯಾ. ಈಗ ಯಾರಿಗಾದರೂ ಇಲ್ಲಿ ಗೋಲಿ ಹತ್ತಿರ್ತದೆ ಅಂತ ತಿಳ್ಕೊರಿ ಇಲ್ಲಿ. ಹಾಂ, ಸೊ ನಾನು ಬಂದು ಆ ಗೋಲಿ ತೆಗಿಲಾರ್ದೆ ಅವನಿಗೆ ಮೇಲೆ ಎಲ್ಲ ಪಟ್ಟಿ ಮಾಡಿ ಹೋಗ್ಬಿಟ್ರೆ ನಾನು ಅವನಿಗೆ ಸರಿ ಒಳ್ಳೇದು ಮಾಡ್ತಿದ್ದೇನೆ, ಕೆಟ್ಟದ್ದು ಮಾಡ್ತಾ ಇದ್ದೀನ? ಹಾಂ, ಯಾಕೆ? ಗೋಲಿ ಒಳಗೆ ಇದೆ. ಬಟ್ ನಾನೇನು ಯೋಚನೆ ಮಾಡ್ತೀನಿ, ಓ ಗೋಲಿ ತೆಗಿಬೇಕಂದ್ರೆ ಅವ್ನು ಭಾಳ ಪೇನ್ ಆಗ್ತದೆ. ಆ ಪೇನ್ ನನಗೆ ನೋಡೋಕ್ಕಾಗಲ್ಲಪ್ಪ, ಅದು ಪೇನ್ ಅಳೋದು ನನಗೆ ನೋಡೋಕ್ಕಾಗಲ್ಲ. ಹಾಗಂತ ನನಗೆ ಗೋಲಿ ಒಳಗೆ ಇಟ್ಟರೆ ಏನು ಮಾಡ್ತಾ ಇದ್ದೀನಿ ನಾನು? ಸೊ ಹಂಗೆ ದೇವ್ರ ಕೆಲವೊಂದು ಟೈಮಲ್ಲಿ ಆಪ್ರೇಷನ್ ಮಾಡೋಣ ಭಾಳ ಪೇನ್ಫುಲ್ ಆಗ್ತದೆ. ನಾನು ಹೆಂಗೆ ಬಿಡಲಿ ಇದು? ಹಲ್ಲೆಲೂಯಾ. ನೀವು ಬಿಡಬೇಕಾಗ್ತದೆ. ಅದು ಬಿಡಲಿಲ್ಲ ಅಂತಂದರೆ ನೀವು ಹಾಳಾಗ್ತೀರಿ, ನಿಮ್ಮ ಮಕ್ಕಳು ಹಾಳಾಗ್ತಾರೆ, ಎಂಟೈರ್ ಫ್ಯಾಮಿಲಿನೇ ಹಾಳಾಗ್ಬಿಡ್ತದೆ ಅದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಯುವರ್ ಸೆಲ್ಫ್ ಸ್ಪಿರಿಚುವಲಿ, ಆತ್ಮಿಕವಾಗಿ ರಕ್ಷಿಸಿಕೊಳ್ಳ್ರಿ. ಅದಕ್ಕೆ ದೇವರು ನಮಗೆ, ನಾವು ತಿರುಗಿ ಹುಟ್ಟಿದಾಗ ಚರ್ಚ್ ಯಾಕೆ ಕೊಟ್ಟಿದ್ದಾರೆ, ಸಭೆ ಯಾಕೆ ಕೊಟ್ಟಿದ್ದಾರೆ, ಸಭಾಪಾಲಕರು ಯಾರು ಕೊಟ್ಟಿದ್ದಾರೆ? ಯಾಕೆಂದರೆ ಆತ್ಮವನ್ನು ಕಾಯುವುದಕ್ಕಾಗಿ, ಸಂರಕ್ಷಿಸುವುದಕ್ಕಾಗಿ. ಅದಕ್ಕೆ ಚರ್ಚಿಗೆ ಬನ್ನಿರಿ, ವಾಕ್ಯ ಕೇಳ್ರಿ, ಪ್ರೇಯರ್ ಮಾಡಿರಿ, ಫಾಸ್ಟಿಂಗ್ ಮಾಡಿರಿ. ಯಾಕೆ? ನಿಮ್ಮ ಮನಸ್ಸು, ನಿಮ್ಮ ಸ್ಪಿರಿಟ್ ಅದು ಒಂದಾಯಿತು ಅಂದರೆ ಯಾವುದೇ ಶಕ್ತಿಗಳು ಬರಲಿ, ನೀವು ಅದನ್ನು ಜಯಿಸಲಿಕ್ಕೆ ಸಾಮರ್ಥ್ಯರಾಗ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ಇಷ್ಟೊಂದು ಸೋಲ್ ಟೈಯಲ್ಲಿ ಇರ್ತಾರಂತಂದರೆ ಅವ್ರ ಪಾಸ್ಟರ್ ಜೊತೆಗೆ ಭಾಳ ಸೋಲ್ ಟೈ ಇರ್ತದೆ. ಅವ್ರು ಏನು ಹೇಳ್ತಾರೆ ಅದೇ ಎಲ್ಲ ಕರೆಕ್ಟ್ ಅಂತಾರೆ. ಅವ್ರಿಲ್ಲ ಅಂತಂದರೆ ಚರ್ಚೆಗೆ ಬರೋಂಗಿಲ್ಲ. ನಮ್ಮಲ್ಲಿ ಹಂಗಿಲ್ಲ. ದೇವರಿಗೆ ಸ್ತೋತ್ರ. ನಾನು ಇಲ್ಲದೆ ಇರಲಿ ಚರ್ಚೆಗೆ ಬರ್ತಾರೆ. ಹಲ್ಲೆಲೂಯಾ. ಕೆಲವರು ಇವತ್ತು ಪಾಸ್ಟರ್ ಇಲ್ಲಪ್ಪ, ಬೇಡ ಹೋಗೋದು. ಸೋಲ್ ಟೈಯಲ್ಲಿದ್ದೀರಿ ನೀವು. ಹಲ್ಲೆಲೂಯಾ. ಪ್ರಾಣ ಬಂಧನದಲ್ಲಿದ್ದೀರಿ. ಯೇಸುವಿನ ಜೊತೆಗೆ ಮಾತ್ರ ನೀವು ಪ್ರಾಣ ಬಂಧನದಲ್ಲಿ ಇರಬೇಕು. ಹಲ್ಲೆಲೂಯಾ. ಅದು ಬಿಟ್ಟು ಆ ಪ್ರಾಫಿಟ್ ಭಾರಿ ಇದ್ದಾನೆ, ಈ ಪಾಸ್ಟರ್ ಭಾರಿ ಇದ್ದಾರೆ, ಹಂಗಿದ್ದಾರೆ ಹಿಂಗಿದ್ದಾರೆ ಅಂದರೆ ನಿನಗೆ ದೇವರಿಗೆ ಕೊಡಬೇಕಾದ ಸ್ಥಾನ ಮನುಷ್ಯರಿಗೆ ಕೊಡ್ತಾ ಇದೆ. ಹಲ್ಲೆಲೂಯಾ. ಅದಕ್ಕೆ ಯೋಹಾನನು ದೀಕ್ಷಾಸನ ಕೊಡುವಾಗ ಪೇತ್ರ ಮತ್ತು ಯಾಕೋಬ ಅವನ ಹಿಂದೆ ಫಾಲೋ ಮಾಡ್ತಾ ಇದ್ರು. ದೀಕ್ಷಾಸನ ಕೊಡುವ ಯೋಹಾನನು. ಯಾವಾಗ ಯೇಸು ಬಂದರೂ ಈ ಯೋಹಾನನು ಬಿಡ್ತಾ ಇದ್ದಾರೆ, ಇಬ್ಬರು ಆ ಯೇಸುವನ್ನು ಹಿಂಬಾಲಿಸ್ತಾ ಇದ್ದಾರೆ. ಆಗ ಯೋಹಾನನೇ ಹೇಳ್ತಾ ಇದ್ದಾನೆ, ಯೋಹಾನನಿಗೆ ಬಂದು ಹೇಳ್ತಾ ಇದ್ದಾರೆ, ಯೋಹಾನನೇ ನಿನ್ನ ಶಿಷ್ಯರು ಯೇಸುವನ್ನು ಹಿಂಬಾಲಿಸ್ತಾ ಇದ್ದಾರೆ ನೋಡು ಅಂತೇಳಿ. ಆಗ ಯೋಹಾನನು ಏನು ಹೇಳ್ತಾ ಇದ್ದಾನೆ ಗೊತ್ತಾ? ನಾನು ಬಂದಿರೋದು ಅದಕ್ಕಾಗಿಯೇ, ನನ್ನ ಶಿಷ್ಯರೆಲ್ಲರೂ ಯೇಸುವನ್ನು ಹಿಂಬಾಲಿಸ್ಬೇಕಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಸಭಾಪಾಲಕನ ಜವಾಬ್ದಾರಿ ಏನು ಅಂದರೆ ನಿಮ್ಮನ್ನು ಯೇಸುವಿನ ಕಡೆಗೆ ನಡೆಸುವಂಥದ್ದು. ಹಲ್ಲೆಲೂಯಾ. ನನ್ನ ಕಡೆಗೆ ನಡೆಸುವಂಥದ್ದಲ್ಲ. ನನ್ನ ಕಡೆ ನಡೆಸ್ಬಿಟ್ಟೆ ಅಂತಂದರೆ ಅವತ್ತೇ ದೇವ್ರಿಗೆ ಕಟ್ ಮಾಡಿ ಸೈಡಿಗೆ ಸರಿಸ್ಬಿಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಯೋಹಾನನು ಹೇಳ್ತಾ ಇದ್ದಾನೆ, ಆತನು ಹೆಚ್ಚಾಗಬೇಕು, ನಾನು ಕಡಿಮೆ ಆಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ.
ಅದಕ್ಕೆ ಯಾವ ಸೇವಕರ ಜೊತೆಗೆ ಎಮೋಷ್ನಲಿ ಅಟ್ಯಾಚ್ ಆಗಿರ್ಬಾರ್ದು. ಸ್ಪಿರಿಟ್ ಟು ಸ್ಪಿರಿಟ್ ಕನೆಕ್ಟ್ ಆಗಿರ್ಬೇಕು. ಆತ್ಮ ಜೊತೆ ಕನೆಕ್ಟ್ ಆಗಿರ್ಬೇಕು. ಎಮೋಷ್ನಲಿ ಅಟ್ಯಾಚ್ ಆದ್ರಲ್ಲ ಅವ್ನು ಏನು ಹೇಳ್ತಾನೆ ಎಲ್ಲದಕ್ಕೆ ಸೈ ಅಂತೀರಿ ನೀವು. ಯಾವಾಗ ಎಮೋಷ್ನಲಿ ಅಟ್ಯಾಚ್ ಆಗಿ ಯಾವಾಗ ಅವ್ರು ಬಿಟ್ಕೊಡ್ತಾರೋ ಅವಾಗ ಎಮೋಷ್ನಲಿ ಏನಾಗ್ತಾರೆ, ವುಂಡೆಡ್ ಆಗ್ಬಿಡ್ತದೆ, ಗಾಯ ಆಗ್ಬಿಡ್ತದೆ ಅವಾಗ. ಮತ್ತೆ ಗಾಯ ಆಗಿ ಅದು ಪರ ಕೆರೆದು ಅದೆಲ್ಲ ಹಾಟೆ ಹೋಗಿ ತಲೆ ಹೋಗಿ ಇದೆಲ್ಲ ಆಗಿ ಕೆಟ್ಟ ಹೋಗಿ ಚರ್ಚ್ ಬೇಡ, ಪಾಸ್ಟರ್ ಬೇಡ, ವಾಕ್ಯ ಬೇಡ, ಪ್ರೇಯರ್ ಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ನನ್ನ ಜೊತೆಗೆ ಎಷ್ಟೋ ಸಲ ಆಗಿದೆ. ನಾವು ಕೆಲವೊಂದು ಟೈಮಲ್ಲಿ ಕೆಲವು ಸೇವಕರು ನೋಡಿದ್ರೆ ಎಲ್ಲ ಹಿಂಗೆ ಇದ್ದಾರೇನಪ್ಪ ಅಂತ ಅನ್ಕೊಂಡ್ಬಿಡ್ತೀವಿ. ಇರಂಗಿಲ್ಲ, ಎಲ್ಲರೂ ಹಂಗೆ ಇರಂಗಿಲ್ಲ. ಹಲ್ಲೆಲೂಯಾ. ಸೊ ದೇವ್ರ ಜೊತೆ ಮಾತ್ರ ನಮ್ಮ ಅಟ್ಯಾಚ್ಮೆಂಟ್ ಇರಬೇಕು. ಓಕೆ, ಅಲೌ ದ ಲಾರ್ಡ್ ಟು ರಿವೀಲ್ ವೂಂಡ್ಸ್ ಆರ್ ಸಿನ್ಸ್ ದಟ್ ಹ್ಯಾವ್ ಲೆಡ್ ಟು ದ ಸೋಲ್ ಟೈ ಡೆವಲಪ್ಮೆಂಟ್. ಪವಿತ್ರಾತ್ಮನಿಗೆ ನೀವು ದೇವರಿಗೆ ಅವಕಾಶ ಮಾಡಿಕೊಡ್ರಿ. ನೀವು ಯಾರ ಜೊತೆಗೆ ಅದು ಸೋಲ್ ಟೈ ಇದೆ, ಯಾವ ಪಾಪ ಆ ಸೋಲ್ ಟೈಗೆ ಪ್ರಾಣ ಬಂಧನಕ್ಕೆ ನಡೆಸಿದೆ ಅಂತ ಪವಿತ್ರಾತ್ಮ ನಿಮಗೆ ರಿವೀಲ್ ಮಾಡುವುದಕ್ಕಾಗಿ ಅವಕಾಶ ಮಾಡಿಕೊಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೇಯರ್ ಮಾಡೋಣವಾ. ಅನೇಕ ವಿಷಯಗಳಿದೆ ಸೋಲ್ ಟೈಯಲ್ಲಿ. ಬಟ್ ನಿಮಗೆ ಒಂದೇ ಸಲ ಹೇಳೋದಂದ್ರೆ ಎಲ್ಲ ಏನೂ ಆಗಂಗಿಲ್ಲ. ಬಟ್ ಒಂದು ಅರ್ಥ ಮಾಡಿಕೊಡ್ರಿ, ಯಾವುದೇ ಜೊತೆ ನಿಮ್ಮ ರಿಲೇಷನ್ಶಿಪ್ ಇದ್ದರೆ ಅವರು ನಿಮಗೆ ದೇವರಲ್ಲಿ ಬೆಳೆಯುವುದಕ್ಕಾಗಿ ಅಡ್ಡಿಪಡಿಸ್ತಾ ಇದ್ದರೆ, ಪ್ರಾರ್ಥನೆಗೆ ಹೋಗುವುದಕ್ಕಾಗಿ ಅಡ್ಡಿಪಡಿಸ್ತಾ ಇದ್ದರೆ ಆ ರಿಲೇಷನ್ಶಿಪ್ ಕಟ್ ಮಾಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಉದಾಹರಣೆಗಾಗಿ ಕೇಳಿಸ್ಕೊಡ್ರಿ. ಪ್ರೀತಿ ಮಾಡಿ ಬೇರೆ ಹೋಗ್ಬಿಟ್ಟಿರ್ತಾರೆ, ಎಕ್ಸ್ ಲವರ್ಸ್. ಅದೊಂದು ಹೇಳಿ ಮುಗಿಸ್ತೀನಿ ನಾನು. ಈ ಎಕ್ಸ್ ಲವರ್ಸ್ ಇರ್ತಾರಲ್ಲ, ಅವ್ರ ಬಗ್ಗೆ ಅವ್ರ ಪ್ರಾಣ ಬಂಧನ ಇರ್ತದೆ. ಒಂದು ವೇಳೆ ಅವ್ರ ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಹೋದರೆ ಅವ್ರ ಪ್ರಾಣ ಬಂಧನಕ್ಕೆ ಒಳಗಾಗ್ತಾರೆ. ಆ ಇಮೋಷ್ನಲಿ ಅವ್ರು ಇಷ್ಟು ಅಟ್ಯಾಚ್ಮೆಂಟ್ ಇರ್ತಾರೆ ಅಂದರೆ, ಇವೊಂದು ಮ್ಯಾರೇಜ್ ಆದರೂ ಕೂಡ ಆ ಪ್ರಾಣ ಬಂಧನ ಇರುವುದರಿಂದ ಅವ್ರ ನೆಕ್ಸ್ಟ್ ಮ್ಯಾರೇಜ್ ಲೈಫ್ ಅದು ಸಕ್ಸಸ್ ಆಗಂಗಿಲ್ಲ, ಅಂದರೆ ಸುಗಮವಾಗಿ ಹೋಗಂಗಿಲ್ಲ. ಯಾಕೆ? ಅವ್ರ ಜೊತೆ ವಾವ್ ಮಾಡ್ಕೊಂಡಿರ್ತಾರೆ, ಅಂದರೆ ಅರಿಕೆ ಮಾಡಿಕೊಂಡಿರ್ತಾರೆ. ಅವ್ರ ಜೊತೆಗೆ ಗಿಫ್ಟ್ಗಳು ಎಕ್ಸ್ಚೇಂಜ್ ಮಾಡಿರ್ತಾರೆ. ಅವರ ಫೋಟೋಸ್ಗಳು ಇನ್ನೂ ಇರ್ತದೆ. ಇದೆಲ್ಲ ಇದ್ದಾಗ ಸೈತಾನನ ಅದ್ರ ಮುಖಾಂತರ ಏನು ಮಾಡ್ತಾನೆ? ಪ್ರವೇಶ ಮಾಡ್ತಾನೆ. ಅಲ್ಲಿ ಪ್ರವೇಶ ಮಾಡಿದಾಗ ಇವರಿಗೆ ಮದುವೆಗೆ ಅಡೆತಡೆ. ಮದುವೆ ಆದರೂ ಕೂಡ ಮದುವೆಯಲ್ಲಿ ಬೇರೆ ಬೇರೆ ಕಾರ್ಯಗಳು, ಈ ರೀತಿಯಾದಂಥ ಕಾರ್ಯಗಳು ನಡೀತಾ ಇರ್ತದೆ. ಹಲ್ಲೆಲೂಯಾ. ಅದಕ್ಕೆ ನಿಮ್ಮ ಬಾಯಿಂದ ಅದನ್ನು ರಿಜೆಕ್ಟ್ ಮಾಡಬೇಕು, ಬಾಯಿಂದ ಅದನ್ನು ಬ್ರೇಕ್ ಮಾಡಬೇಕು. ಸೊ ಎಮೋಷ್ನಲಿ ನಾವು ಸ್ವಸ್ಥರಾದಾಗ, ಭಾವನಾತ್ಮಕವಾಗಿ ನಾವು ಆರೋಗ್ಯವಾಗಿದ್ದಾಗ ಎಲ್ಲ ಸಂಬಂಧಗಳು ಅದು ಆರೋಗ್ಯವಾಗಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿತ್ತು ದೇವ್ರ ಜೊತೆಗೆ, ನಿಮ್ಮ ಭಾವನೆಗಳು, ನಿಮ್ಮ ಮನಸ್ಸು ಚೆನ್ನಾಗಿತ್ತು ಅಂದರೆ ಅದು ಎಲ್ಲ ಕಡೆ ಸ್ವಸ್ಥತೆಯನ್ನು ಆಗ್ತದೆ. ಕೆಲವರು ಕೆಲಸ ಮಾಡುವ ಸ್ಥಳದಲ್ಲಿ ಬಾಸ್ ಜೊತೆಗೆ ಸೋಲ್ಟಾ ಇರ್ತದೆ, ಎಂಪ್ಲಾಯರ್ ಜೊತೆಗೆ. ಕೆಲಸದ ಸ್ಥಳದಲ್ಲಿ ಅವ ಏನು ಹೇಳ್ತಾನೆ ಅದೇ ವೇದ ವಾಕ್ಯ ಆಗಿಬಿಡ್ತದೆ. ಅದಕ್ಕೆ ಒಬ್ಬರು ಯಾರೋ ಹೇಳಿದ್ದಾರೆ, ಲವ್ ಯುವರ್ ಜಾಬ್ ಬಟ್ ಡೋಂಟ್ ಲವ್ ದ ಕಂಪನಿ. ನೀನು ಕೆಲಸ ಮಾಡುವುದನ್ನು ಪ್ರೀತಿ ಮಾಡು, ಬಟ್ ಆ ಕೆಲಸ ಮಾಡೋ ಆ ಕಂಪ್ನಿಯನ್ನು ಪ್ರೀತಿ ಮಾಡಬೇಡ. ಯಾಕಂದರೆ ಆ ಕಂಪ್ನಿದವ್ರು ನೀನು ಯಾವಾಗ ಕೈ ಕಟ್ತಾರೋ ಗೊತ್ತಿಲ್ಲ ನಿನಗೆ. ಯಾವಾಗ ನೀನು ಕರೆದು ಹೋಗಪ್ಪ ಇವತ್ತು ನಿನ್ನ ಕೆಲಸ ಮುಗೀತು ರೆಸಿಗ್ನೇಷನ್ ಕೊಟ್ಟು ಹೋಗ್ಬಿಡು ಅಂತಾರೋ ನಿನಗೆ ಗೊತ್ತಿಲ್ಲ. ಅದಕ್ಕೆ ನೀನು ಕೆಲಸವನ್ನು ಪ್ರೀತಿಸು, ಆದರೆ ಆ ಕೆಲಸ ಮಾಡುವಂಥ ಸ್ಥಳವನ್ನು ಪ್ರೀತಿ ಮಾಡಬೇಡ, ಆ ಕಂಪ್ನಿಯನ್ನು ಪ್ರೀತಿ ಮಾಡಬೇಡ. ಹಲ್ಲೆಲೂಯಾ. ನಾನು MR ಜಾಬ್ ಮಾಡುವಾಗ ನಾವು ಡಾಕ್ಟ್ರುಗಳ ಜೊತೆ ಭೇಟಿಯಾಗಿ ಹೋಗ್ತಿದ್ವಿ, ಗಿಫ್ಟ್ಗಳು ಬರ್ತಿತ್ತು ಅವರಿಗೆ, ಎಲ್ಲ ಬರ್ತಾಯಿತ್ತು. ಆದರೆ ಆ ರಿಲೇಷನ್ಶಿಪ್ ಯಾವುದಿತ್ತು ಗೊತ್ತಾ? ಓನ್ಲಿ ಬಿಸ್ನೆಸ್ ರಿಲೇಷನ್ಶಿಪ್. ಏನು ಸಂಬಂಧ ಅದು? ನೀನು ಗಿಫ್ಟ್ ಕೊಟ್ಟರೆ ನಾನು ನಿನಗಾಗಿ ಬಿಸ್ನೆಸ್ ಕೊಡ್ತೀನಿ. ನೀನು ಯಾವ ದಿನ ಗಿಫ್ಟ್ ಬಂದ್ ಮಾಡ್ತೀಯೋ ಆ ದಿನ ನಿನಗೆ ಬಿಸ್ನೆಸ್ ಬಂದ್ ಮಾಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಕೂಡ ಯಾರ ಜೊತೆಗೂ ಅಷ್ಟೊಂದು ಎಮೋಷ್ನಲಿ ಅಟ್ಯಾಚ್ ಆಗಬಾರ್ದು. ಅರ್ಥ ಆಗ್ತಾ ಇದೆಯಾ? ಜಾಬನ್ನು ನೀವು ಐಡಲ್ ಮಾಡ್ಕೋಬಾರ್ದು, ಜಾಬೇ ನಿಮ್ಮ ದೇವ್ರು ಮಾಡ್ಕೋಬಾರ್ದು. ದೇವ್ರಾಗಕ್ಕೆ ಬಿಟ್ಟರೆ ಅಂತ 100 ಜಾಬ್ಗಳನ್ನು ಕೊಡ್ತಾರೆ ದೇವ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಟ್ ನಾವು ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟು ನೋಡಂಗಿಲ್ಲಲ್ಲ ನಾವು. ಯಾಕಂದರೆ ನಮ್ಮಲ್ಲಿ ಇಲ್ಲೆಲ್ಲ ಚೂರು ಆಗ್ಬಿಟ್ಟದ. ಅವ್ರು ಬಂದು ಒಂದು ಮನಸ್ಸು ತೊಗೊಂಡೋದ್ರು, ಇವ್ರು ಬಂದು ಇದು ಚೂರು ಮಾಡಿಬಿಟ್ರು, ಇವ್ರು ಬಂದು ಎಲ್ಲ ಕಡೆ. ಹಾಗಾಗಿ ಲೋನ್ಲಿ ಆಗಿ ಎಮೋಷ್ನಲ್ ಆಗಿ ಅಳ್ಕೊತ ಕೂತ್ಬಿಡ್ತೀವಿ. ಆ ಅಳುವಂಥ ಮನಸ್ಸಿಗೆ ಏನು ಮಾಡ್ತೀವಿ? ದುರಾತ್ಮಗಳನ್ನು
ಅಟ್ರಾಕ್ಟ್ ಮಾಡ್ತೀವಿ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ಪ್ರಾರ್ಥನೆ ಮಾಡ್ರಿ, ಸ್ವಾಮಿ ನನ್ನ ಜೀವಿತದಲ್ಲಿ ತಿಳಿದೋ ತಿಳಿಲಾರದೆ ಇರುವಂಥ ಎಲ್ಲ ಪ್ರಾಣ ಬಂಧನಗಳದು ಮುರಿಯಲ್ಪಡಲಿ. ಯಾರ ಜೊತೆಗೆ ಇರಲಿ, ಅದು ತಂದೆ ತಾಯಿ ಜೊತೆಗೆ ಇರಲಿ, ಗಂಡ ಹೆಂಡತಿ ಮಧ್ಯದಲ್ಲಿ ರಾಂಗ್, ಅದು ಬೌಂಡ್ರಿ ಕ್ರಾಸ್ ಮಾಡಿದಾಗ, ಫ್ರೆಂಡ್ಶಿಪ್ ಜೊತೆಗಿರಲಿ, ರಿಲೇಷನ್ಶಿಪ್ ಜೊತೆಗಿರಲಿ, ಏನಂತಂದರೆ ಕಂಪ್ನಿ ಜೊತೆಗಿರಲಿ, ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಇರಲಿ, ಯಾವುದೇ ಇರಲಿ, ಒಂದು ವೇಳೆ ತಪ್ಪಾಗಿ ಅದು ಪ್ರಾಣ ಬಂಧನದಲ್ಲಿ ಇರುವುದಾದರೆ ಅದು ನಾವು ಏನು ಮಾಡಬೇಕಾಗಿದೆ? ಮುರಿದು ಹಾಕಬೇಕಾಗಿದೆ. ಹಲ್ಲೆಲೂಯಾ. ಕಮಾನ್, ಎಲ್ಲರೂ ಎದ್ದು ನಿಂತ್ಕೊಡ್ರಿ, ನಾವು ಪ್ರಾರ್ಥನೆ ಮಾಡೋಣ.